ನಿಮ್ಮ ಟ್ರೇಡಿಂಗ್ ಅಕೌಂಟ್ ಗ್ರೋ ಆಗ್ತಿಲ್ವಾ? ಎವ್ರಿ ಡೇ ಮಾರ್ಕೆಟ್ ಓಪನ್ ಆದಾಗ ಪ್ರಾಫಿಟ್ ಮಾಡಬೇಕಂತ ಆಸೆ, ಬಟ್ ಎಂಡ್ ಆಫ್ ದ ಮಂತ್ ನೋಡಿದರೆ ಅಕೌಂಟ್ ಸೇಮ್ ಪ್ಲೇಸಲ್ಲೇ ಇರುತ್ತೆ ಅಥವಾ ಇನ್ನೂ ಲಾಸಲ್ಲೇ ಇರುತ್ತೆ. ಬಟ್ ವಾಟ್ ಇಫ್ ಐ ಟೆಲ್ ಯು, ಅಕೌಂಟ್ ಗ್ರೋ ಮಾಡೋಕ್ಕೆ ಮೋರ್ ಟ್ರೇಡ್ಸ್ ಬೇಕಾಗಿಲ್ಲ, ಮೋರ್ ಮನಿ ರಿಸ್ಕ್ ಮಾಡೋ ಅಗತ್ಯ ಇಲ್ಲ. ಆ್ಯಕ್ಚುಲಿ ಮೋಸ್ಟ್ ಟ್ರೇಡರ್ಸ್ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಏನು ಗೊತ್ತಾ? ಅವರು ಅಕೌಂಟ್ ಗ್ರೋ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅಕೌಂಟ್ ಪ್ರೊಟೆಕ್ಟ್ ಮಾಡೋದು ಮರೆತು ಬಿಡ್ತಾರೆ. ಟ್ರೇಡಿಂಗ್ನಲ್ಲಿ ರಿಯಲ್ ಗ್ರೋತ್ ಕಮ್ಸ್ ಫ್ರಮ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ಲಸ್ ಕನ್ಸಿಸ್ಟೆನ್ಸಿ ಪ್ಲಸ್ ಪೇಷನ್ಸ್ ಪ್ಲಸ್ ಹೈ ಕ್ವಾಲಿಟಿ ಸೆಟಪ್ಸ್. ಸೊ ನೀವು ಒಂದು $10,000 ಅಕೌಂಟ್ ಆಗಿರಲಿ ಅಥವಾ $5,000 ಫಂಡೆಡ್ ಅಕೌಂಟ್ ಆಗಿರಲಿ, ಈ ಸ್ಟ್ರಾಟಜಿ ಪ್ರಿನ್ಸಿಪಲ್ ಸೇಮ್ ಆಗಿರುತ್ತೆ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಪ್ರಾಕ್ಟಿಕಲ್ ಅಕೌಂಟ್ ಗ್ರೋಯಿಂಗ್ ಸ್ಟ್ರಾಟಜಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಷ್ಟು ರಿಸ್ಕ್ ತಗೊಳ್ಬೇಕು, ಯಾವಾಗ ಪ್ರಾಫಿಟ್ ಮಾಡಬೇಕು, ಯಾವಾಗ ಟ್ರೇಡ್ ಅವಾಯ್ಡ್ ಮಾಡಬೇಕು, ಮತ್ತು ಸ್ಮಾಲ್ ಅಕೌಂಟನ್ನು ಸಿಂಪಲ್ ಸ್ಟೆಪ್ ಬೈ ಸ್ಟೆಪ್ ಗ್ರೋ ಮಾಡೋ ಮೈಂಡ್ಸೆಟ್ ಮತ್ತು ಸಿಸ್ಟಮ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಯಾವುದೇ ಗೆಟ್ ರಿಚ್ ಕ್ವಿಕ್ ಸ್ಟ್ರಾಟಜಿ ಅಲ್ಲ, ಇದು ಗ್ಯಾಮ್ಲಿಂಗ್ ಅಲ್ಲ. ಇದು ಒಂದು ಪ್ರಾಪರಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್, ಸರ್ವೈವಲ್, ಗ್ರೋತ್ ಪ್ರೊಸೆಸ್ ಟ್ರೇಡಿಂಗಲ್ಲಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ಬಿಕಾಸ್ ಲಾಸ್ಟ್ನಲ್ಲಿ ನಾನು ನಿಮಗೆ ಒಂದು ಸಿಂಪಲ್ ರೂಲ್ ಕೊಡ್ತೀನಿ, ಅದನ್ನು ಫಾಲೋ ಮಾಡಿದರೆ ನಿಮ್ಮ ಟ್ರೇಡಿಂಗ್ ಅಪ್ರೋಚ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಸೊ ಮತ್ತು ನೀವು ನಿಜವಾಗಿಯೂ ಟ್ರೇಡಿಂಗ್ನಲ್ಲಿ ಕನ್ಸಿಸ್ಟೆಂಟ್ ಆಗಿ ಅಕೌಂಟ್ ಗ್ರೋ ಮಾಡಬೇಕಂತ ಸೀರಿಯಸ್ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಕಮೆಂಟಲ್ಲಿ ತಿಳಿಸಿ ಮತ್ತು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಂತ. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಇಲ್ಲಿ ನಿಮಗೆ ಕಾಣ್ತಾ ಇದೆ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಅಂತ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಏನು? ನಮ್ಮ ಟ್ರೇಡ್ನ ಎಷ್ಟು ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಹೇಗಪ್ಪ ಮಾಡೋದು? ಫಾರ್ ಎಕ್ಸಾಂಪಲ್ ನಾವು ಒಂದು ಟ್ರೇಡ್ನ ಎಷ್ಟು ರಿಸ್ಕ್ ಮಾಡ್ತಾ ಇದ್ದೀವಿ, ಪರ್ ಟ್ರೇಡಿಗೆ ಎಷ್ಟು ಅಮೌಂಟ್ನ ರಿಸ್ಕ್ ಮಾಡ್ತಾ ಇದ್ದೀವಿ, ಮತ್ತು ನಾವು ಆ ಅಮೌಂಟ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ, ನಮ್ಮ ಅಕೌಂಟ್ನ ಎಷ್ಟು ಪರ್ಸೆಂಟ್ ರಿಸ್ಕ್ ಮಾಡ್ತಾ ಇದ್ದೀವಿ ಪರ್ ಟ್ರೇಡ್ಗೆ, ಮತ್ತು ಆ ಟ್ರೇಡ್ನ ಮ್ಯಾನೇಜ್ ಹೇಗೆ ಮಾಡ್ತಾ ಇದ್ದೀವಿ, ಅಂದರೆ ಆ ಅಮೌಂಟ್ನ ಹೇಗೆ ಮ್ಯಾನೇಜ್ ನಾವು ಮಾಡ್ತಾ ಇದ್ದೀವಿ. ಲಾಸಲ್ಲಿ ಕನ್ವರ್ಟ್ ಕನ್ವರ್ಟ್ ಮಾಡ್ತಾ ಇದ್ದೀವಾ, ಪ್ರಾಫಿಟಲ್ಲಿ ಮಾಡ್ತಾ ಇದ್ದೀವಾ, ಇಲ್ಲ ಬ್ರೇಕ್ ಇವನಲ್ಲೇ ಇನ್ನೂ ಹೆಲ್ಡ್ ಮಾಡ್ತಾ ಇದ್ದೀವಿ ಅಂತ. ಸೊ ಅದು ಕಂಪ್ಲೀಟಾಗಿ ಒಂದು ಸ್ಟ್ರಾಟಜಿ ಮೇಲೆ ಈ ವಿಡಿಯೋ ಫಾರ್ಮ್ ಆಗಿದೆ. ಸೊ ಓಕೆ, ಸೊ ಈಗ ನಾವೀಗ ವಿಡಿಯೋ ಕಡೆ ಹೋಗೋಣ. ನಮ್ಮ ಹತ್ರ ಈಗ ನಮ್ಮ ಹತ್ರ ಒಂದು ಅಕೌಂಟ್ ಬೇಕು. ನಿಮಗೆ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಬೇಕಂದರೆ ನಿಮ್ಮ ಹತ್ರ ಒಂದು ಅಕೌಂಟ್ ಇರಬೇಕು. ಸೊ ನಾನು ಫಾರ್ ಎಕ್ಸಾಂಪಲ್ ಬೇಸಿಕ್ಕಿಂದ ಮಿನಿಮಮ್ ಇಷ್ಟಾದರೂ ಇರಲೇಬೇಕು, $5,500 ಅಕೌಂಟ್ನ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಓಕೆ, ನನ್ನ ಹತ್ರ ಈಗ $500 ಅಕೌಂಟ್ ಇದೆ. ಓಕೆ, ಇದು ರಿಯಲ್ ಆದರೂ ಆಗಿರಲಿ ಏನಾರ ಆಗಿರಲಿ, ನಾನೀಗ MT5 ಓಪನ್ ಮಾಡಿದರೆ ನನ್ನ MT5ಅಲ್ಲಿ $500 ಡೆಪಾಸಿಟ್ ಆಗಿದೆ. ಸೊ ಈಗ $500ನ ನಾವೀಗ ಏನು ಮಾಡ್ತೀವಿ, ಸಿಂಪಲಲ್ಲಿ ಫಸ್ಟು ಟೈಮ್ ಲೈನ್ನ ಡಿಸೈಡ್ ಮಾಡ್ತೀವಿ. ಸೊ ಓಕೆ, ಫಸ್ಟು ಟೈಮ್ ಲೈನ್ನ ಡಿಸೈಡ್ ಮಾಡ್ಕೊಳ್ಳಿ. ಈಗ ಏನು ಟೈಮ್ ಲೈನ್ ಅಂದರೆ ಹೇಗೆ ಡಿಸೈಡ್ ಮಾಡಬೇಕು? ಟೈಮ್ ಲೈನ್ ಅಂದರೆ ಫಾರ್ ಎಕ್ಸಾಂಪಲ್ 1 ಮಂತ್ ಇದೆ. ಓಕೆ, ಸೊ ಈಗ 1 ಮಂತಲ್ಲಿ 30 ಡೇಸ್ ಇದೆ. ಬರೋದು ಸ್ಟ್ರಾಟಜಿ ಇರಬೇಕು ನಿಮ್ಮ ಹತ್ರ.
ನೀವು ಸಪೋರ್ಟ್ ರೆಸಿಸ್ಟೆನ್ಸ್ ಆದರೂ ಮಾಡಿ, ನೀವು ಆರ್ಡರ್ ಫ್ಲೋನಾರು ಮಾಡಿ, ಆರ್ಡರ್ ಬ್ಲಾಕರು ಮಾಡಿ, ಸಪ್ಲೈ ಡಿಮ್ಯಾಂಡ್ ಮಾಡಿ, ಪ್ರೈಸ್ ಆ್ಯಕ್ಷನ್ ಮಾಡಿ, ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮಾಡಿ, ಏನಾದರೂ ಮಾಡಿ. ನಿಮ್ಮ ಹತ್ರ ಒಂದು ಪ್ರಾಪರ್ ವಿನ್ನಿಂಗ್ ರೇಷಿಯೋ ಮಿನಿಮಮ್ ಆದರೂ, ಎಷ್ಟು ವಿನ್ನಿಂಗ್ ರೇಷಿಯೋ ಸ್ಟ್ರಾಟಜಿ ಇರಬೇಕು? 70-80%. ನನಗೇನೆಷ್ಟು ಹೆಸರು ಹೇಳಿದೆ ಆ ಸ್ಟ್ರಾಟಜೀಸ್ ಆರಾಮಾಗಿ ಈ ಲೆವೆಲಲ್ಲಿ ಜಾಯ್ನ್ ಆಗ್ತವೆ. 70-80% ಮಿನಿಮಮ್ ವಿನ್ ರೇಟ್ ಸ್ಟ್ರಾಟಜಿ ಇರಬೇಕು. ಇದರಲ್ಲಿ ಕನಿಷ್ಠ ಪಕ್ಷ ನಮಗೆ 70% ವಿನ್ ರೇಷಿಯೋ ಸ್ಟ್ರಾಟಜಿ ಇರಬೇಕು. 70% ಅಂದರೆ ಏನು? ಈಗ ನಾವು 10 ಟ್ರೇಡ್ಸ್ನ ನಾವು ತಗೊಂಡ್ರೆ ಫರ್ದರ್ ನಮಗೆ 7 ಟ್ರೇಡ್ಸ್ ಅದರಲ್ಲಿ ಪ್ರಾಫಿಟಬಲ್ ಆಗಬೇಕು. 3 ಟ್ರೇಡ್ಸ್ ಲಾಸ್ ಆದರೂ ಪರವಾಗಿಲ್ಲ ನಮಗೆ. ಸೊ ಈಗ ನಾವು ಕನಿಷ್ಠ ಪಕ್ಷ 70% ವಿನ್ ರೇಟ್ ಸ್ಟ್ರಾಟಜಿನ ನಾವು ನಮ್ಮ ಹತ್ರ ಇದೆ ಅಂದ್ಕೊಂಡಿದ್ದೀವಿ. ಸೊ ಈಗ ನಾವೇನು ಮಾಡಬೇಕು? ಇದಕ್ಕೆ ಇದು ಡಿಸೈಡ್ ಮಾಡಬೇಕು. ಇದರಲ್ಲಿ ನಮಗೆ 70% ಅಂದರೆ 35 ಪಾಸಿಟಿವ್ ಟ್ರೇಡ್ಸ್ ಇದೆಯಾ? 35 ಪಾಸಿಟಿವ್ ಇದೆ, 15 ಟ್ರೇಡ್ಸ್ ನೆಗೆಟಿವ್ ಇದೆ. ಅಂದರೆ ನಾನು ಇದು ಹೆಂಗೆ ತಗೊಂಡ್ರೆ 35-50, ಇಲ್ಲಿ ನಾನು 50 ಓವರಾಲ್ ಟ್ರೇಡ್ಸ್ನ ನಾನು ತಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ 2-3 ಟ್ರೇಡ್ಸ್ ಅಂತ ಹಾಕಿದ್ದೀನಿ, ಬಟ್ ನೀವು 40 ಟ್ರೇಡ್ಸ್ನ ಮಾಡೋದಿಲ್ಲ. ಅಬ್ವಿಯಸ್ಲಿ ಒಂದು ಮೇಲೆ ಕೆಳಗೆ ಆಗುತ್ತೆ. ಸೊ 50 ನಾನು ಒಂದು ಎಕ್ಸಾಂಪಲ್ ರೂಪದಲ್ಲಿ ತಗೊಂಡಿದ್ದೀನಿ. 50 ಟ್ರೇಡ್ಸ್ ನಮ್ಮ ಹತ್ರ ಇದೆ ಈಗ.
ಈಗ 0.08 ಲಾಟ್ ಮೇಲೆ ನೀವು 25 ಪಿಪ್ಸ್ ಎಸ್ ಎಲ್ನ ಇಟ್ಟಿದ್ದೀರಾ ಅಂದಮೇಲೆ ಇಲ್ಲಿ $20 ಲಾಸ್ ಬರುತ್ತೆ. ಓಕೆ, $20 ಮೈನಸ್ ಬರುತ್ತೆ. ಈಗ ಇದೇ 20ನ ಇದ್ದೀರಾ ಅಂದರೆ 0.04 ಲಾಟ್ ಸೈಜ್ನ ಪಾರ್ಷಿಯಲಿ ಬುಕ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿಗೆ $10ನ ಬುಕ್ ಮಾಡ್ತಾ ಇದ್ದೀರಾ ನೀವು. ಓಕೆ, $10 ಬುಕ್ ಮಾಡ್ತಾ ಇದ್ದೀರಾ. ನೀವು TP ತಗೊಂಡ್ರೆ ಜಸ್ಟ್ ವಿತ್ ರಿಸ್ಕ್ ಫ್ರೀ, ಇದು ನಾನು ಹೇಳ್ತಾ ಇರೋದು ವಿತ್ ರಿಸ್ಕ್ ಫ್ರೀ. ಒಂದು ಗಮನದಲ್ಲಿಟ್ರಿ, ವಿತ್ ರಿಸ್ಕ್ ಫ್ರೀ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ 25 ಪಿಪ್ಸ್ ನೀವು ಬುಕ್ ಮಾಡ್ತಾ ಇದ್ದೀರಾ, ಪಾರ್ಷಿಯಲಿ ಬುಕ್ ಮಾಡ್ತಿದ್ದೀರಾ ಅಂದರೆ $10. ಆಮೇಲೆ TP ಹಿಟ್ಟಾದರೆ $28 ಇನ್ನೂ ಉಳಿಯುತ್ತೆ 0.04ಅಲ್ಲಿ. $1,960
$500ನ ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇದು $1960 ಟೋಟಲಿ. $500 ಇನ್ನು ಸೈಡಿಗೆ ಇಡಿ, ಇನ್ನೂ ಆ್ಯಡ್ ಮಾಡಿಲ್ಲ. ಅದು ಬಿಟ್ಟು $1960 ನಿಮ್ಮ ಪ್ರಾಫಿಟೇ ಆಗಿರುತ್ತೆ. ಜಸ್ಟ್ 20 ಡೇಸ್ ನೀವು ಪ್ರಾಪರಾಗಿ 70% ವಿನ್ ರೇಟ್ ಸ್ಟ್ರಾಟಜಿ ಮೇಲೆ ನೀವು ಪ್ರಾಪರಾಗಿ ಈ ರಿಸ್ಕ್ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡಿದರೆ ನೀವು ಆಬ್ವಿಯಸ್ಲಿ ಮೈ ಬ್ರದರ್ ನೀವು ಹಾಗೆ ಆಗ್ತೀರಾ ಪ್ರಾಫಿಟಬಲ್. ಮೇನಾಗಿ ಇದನ್ನು ಫಾಲೋ ಮಾಡಬೇಕಾಗಿರುತ್ತೆ ನಾವು. ಇನ್ನು ಇದರಲ್ಲಿ 300 ಲಾಸ್ ಮಾಡಿದ್ರಿ, ಇನ್ನು 300 ಲಾಸ್ ತೆಗಿಯೋದು ಬೇಡ, 400 ತಗೊಳ್ಳಿ ಲಾಸ್. ಹೆಚ್ಚು ಕಡಿಮೆ ಆಗುತ್ತೆ ಟ್ರೇಡಿಂಗ್ ಅಂದಮೇಲೆ ಗೊತ್ತು, ಮನುಷ್ಯ ಅಂದಮೇಲೆ ತಪ್ಪಾಗೆ ಆಗುತ್ತೆ. 400 ಇನ್ನೂ $100 ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, $400 ತೆಗಿರಿ. ನೋಡ್ತಾ ಇದ್ದೀರಲ್ಲ ನಂಬರು, 4 ಡಿಜಿಟ್ ನಂಬರು. ಸೊ ಬನ್ನಿ ಈಗ ಇನ್ನೊಂದ್ಸತಿ ಓವರಾಲ್ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ನ ನಾವು ರಿವೈಸ್ ಮಾಡ್ಕೊಂಡ್ಬರೋಣ. ಸೊ ಈಗ ನಮ್ಮ ಹತ್ರ ಇಲ್ಲಿ $500 ಅಕೌಂಟ್ ಇದೆ. ಇದಕ್ಕೆ ಟೈಮ್ ಲೈನ್ ಬಂದು 1 ಮಂತ್ ಇದೆ. 1 ಮಂತಲ್ಲಿ 30 ಡೇಸ್ ಸ್ಯಾಟರ್ಡೆ ಸಂಡೇ ತೆಗ್ದು ನಾವು 20 ಡೇಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. 20 ಡೇಸಲ್ಲಿ ಪರ್ ಡೇಗೆ 2 to 3 ಟ್ರೇಡ್ಸ್ನ ನಾವು ತಗೊಂಡ್ರೆ ಓವರಾಲ್ 1 ತಿಂಗಳಲ್ಲಿ 40 to 50 ಟ್ರೇಡ್ಸ್ ಆಗುತ್ತೆ. 40 to 50 ಟ್ರೇಡ್ಸಲ್ಲಿ ನಿಮ್ಮ ಹತ್ರ ಒಂದು 70% ವಿನ್ ರೇಷಿಯೋ ಸ್ಟ್ರಾಟಜಿ ಇದ್ದರೆ 35 ಪಾಸಿಟಿವ್ ಇದೆ, 15 ಟ್ರೇಡ್ಸ್ ನೆಗೆಟಿವ್ ಇದೆ. ಇದು ಫಿಕ್ಸ್ ಏನಾಗೂ ಬರಲ್ಲ, ಹೆಚ್ಚು ಕಡಿಮೆ ಆಗುತ್ತೆ ಐನು. ಬಟ್ SLನ ನೀವು 20 to 25 ಪಿಪ್ಸ್ ತೊಗೊಂಡಿದ್ದೀರಾ ಅಂದರೆ, TP ನೀವು 70 to 80 ಪಿಪ್ಸ್ 1:2 ಬುಕ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಲಾಟ್ ಸೈಜ್ ಬರುತ್ತೆ 0.08. ಈ ಮೂರರಲ್ಲಿ ನೀವು ಯಾವ್ದಾರು ಮಾಡ್ಬೋದು, ಬಟ್ ಐ ಪ್ರಿಫರ್ 0.08. ಸೊ ಇದರಲ್ಲಿ ಪಾರ್ಷಿಯಲಿ ಬುಕ್ ಮಾಡೋಕ್ಕೂ ಈಸಿ ಆಗುತ್ತೆ. ಸೊ ಈಗ ನಿಮ್ಮ ಹತ್ರ 25 ಪಿಪ್ಸ್ SL ಇದೆ, $500 ಅಕೌಂಟ್ ಇದೆ, 25 ಪಿಪ್ಸ್ SL ಇದೆ, 70 ಪಿಪ್ಸ್ ನೀವು TP ಇಟ್ಟಿದ್ದೀರಾ, 0.08 ಲಾಟ್ ಸೈಜ್. 20 ಟ್ರೇಡಿಂಗ್ ಡೇಸಲ್ಲಿ 2 to 3 ಟ್ರೇಡ್ಸ್ ಆಗಿ ಕಂಪ್ಲೀಟಾಗಿ ಪ್ಲ್ಯಾನ್ ತೊಗೊಂಡ್ರೆ 50 ಟ್ರೇಡ್ಸ್ ಟೋಟಲ್ ಆಗುತ್ತೆ. ಅದರಲ್ಲಿ 35 ಪಾಸಿಟಿವ್, 15 ನೆಗೆಟಿವ್ ಹೋದ್ರು ಓವರಾಲ್ ನಮ್ದು ಲಾಸ್ ಎಷ್ಟು ಕ್ಯಾಲ್ಕುಲೇಟ್ ಆಗುತ್ತೆ. 15 ನೆಗೆಟಿವ್ ಟ್ರೇಡ್ಸ್ಗೆ 0.08ಇಂದ ತೆಗೆದ್ರೆ 25 ಪಿಪ್ಸ್ SL ಮೇಲೆ ಪರ್ ಟ್ರೇಡ್ಗೆ $20 ಲಾಸ್ ಆಗುತ್ತೆ. ಪರ್ ಟ್ರೇಡ್ಗೆ $20 ಲಾಸ್ ಆಗಿದ್ರೆ 20 into 15 ಮಾಡಿದರೆ $300 ಲಾಸ್ ಆಗುತ್ತೆ. ಬಟ್ ಪ್ರಾಫಿಟ್ ವಿತ್ ರಿಸ್ಕ್ ಫ್ರೀ 35 ಪಾಸಿಟಿವ್ ಟ್ರೇಡ್ಸಿಗೆ ರಿಸ್ಕ್ ಫ್ರೀ ಮಾಡ್ತಿದ್ದೀರಾ ನೀವು 25 ಪಿಪ್ಸಿಗೆ ಅಂದರೆ ಪರ್ ಒಂದು ರಿಸ್ಕ್ ಫ್ರೀ ಒಂದು ಪಾರ್ಷಿಯಲಿ ಬುಕ್ಕಿಗೆ ನೀವು $10 ಬುಕ್ ಮಾಡ್ತಾ ಇದ್ದೀರಾ. ಇನ್ನೂ 0.04 ಹೋಲ್ಡಿಗೆ ಬಿಟ್ಟರೆ 1:2 ಕಂಪ್ಲೀಟ್ ಆಗಿ ತೆಗೆದ್ರೆ $28 ಇನ್ನೂ ನೀವು ಜಾಸ್ತಿ ತೆಗಿತೀರಾ. ಓಕೆ, ಸೊ ಇವೆರಡು ಸೇರಿಸಿದ್ರೆ $38 ನಮ್ಮ ಪರ್ ಟ್ರೇಡಿಗೆ ಆಗುತ್ತೆ ವಿತ್ ರಿಸ್ಕ್ ಫ್ರೀ. ಓಕೆ, 38 into 35 ಟ್ರೇಡ್ಸ್ ಪಾಸಿಟಿವ್ ಆಗಿ ತೆಗ್ದಿದ್ದೀರಾ ಅಂದರೆ $1,330 ನಿಮ್ಮದು ಪ್ರಾಫಿಟ್ ಆಗುತ್ತೆ. 1,330 -300 ನೀವು ಲಾಸ್ ಮಾಡಿರ್ತೀರಲ್ಲ 15 ಟ್ರೇಡ್ಸಲ್ಲಿ, ಅದನ್ನು ತೆಗೆದ್ರೆ $1,030 ನೀವು ಪ್ರಾಫಿಟಲ್ಲಿರ್ತೀರ. ಓಕೆ, ಸೊ ಈಗ ನೋಡೋಣ ನಾವು ವಿತೌಟ್ ರಿಸ್ಕ್ ಫ್ರೀ. 70 ಪಿಪ್ಸ್ ನಿಮ್ಮ TP ಆಗಿರುತ್ತೆ. ಸೊ 70 ಪಿಪ್ಸ್ TP ಮೇಲೆ ಫುಲ್ TP ವಿತೌಟ್ ರಿಸ್ಕ್ ಫ್ರೀ 0.08ನ ಹೋಲ್ಡ್ ಮಾಡಿ 1:2ಗೆ ಬುಕ್ ಮಾಡಿದ್ದೀರಾ ಅಂದರೆ $56 ನಿಮ್ಮ ಓವರಾಲ್ TP ಆಗುತ್ತೆ. ಸೊ ಓವರಾಲ್ ಪ್ರಾಫಿಟ್ ನಿಮ್ಮದು $56 ಆಗುತ್ತೆ. ಸೊ 56 into 35 ಟ್ರೇಡ್ಸ್ನ ನೀವು ಮಾಡಿದರೆ $1,960 ನಿಮ್ಮ ಪ್ರಾಫಿಟ್ ಆಗುತ್ತೆ. ಓಕೆ, ಸೊ ಇದಾಗಿತ್ತು ನಮ್ಮ ವಿಡಿಯೋ ಕೊನೆ. ಸೊ ನಾವು ವಿಡಿಯೋನ ಎಂಡ್ ಮಾಡೋಕೆ ಹೋಗ್ತಾ ಇದ್ದೀವಿ. ಇಟ್ಸ್ ಆನ್ ಎಂಡಿಂಗ್ ಪಾರ್ಟ್. ಸೊ ಗೈಸ್, ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಡೌಟ್ಸ್ ಇರಲಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ರಿಪ್ಲೈ ಕೊಡ್ತೀವಿ ಅದಕ್ಕೆ. ಸೊ ಇನ್ನೂ ಜಾಸ್ತಿ ನಿಮಗೆ ನಮ್ಮ ಟ್ರೇಡಿಂಗ್ ಬಗ್ಗೆ ಇನ್ನೂ ಕಲಿಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯಿನ್ ಮಾಡ್ಕೊಳ್ಳಿ. ಅಲ್ಲಿ ಫ್ರೀ ಲೆವೆಲ್ಸು ಶೇರ್ ಮಾಡ್ತೀವಿ. ಆ್ಯಂಡ್ ಮತ್ತು ನಮ್ಮ ಇನ್ಸ್ಟಾ ಹ್ಯಾಂಡಲ್ ಪೇಜ್ ಇದೆ, ಅಲ್ಲೂ ನೀವು ಫಾಲೋ ಮಾಡ್ಬೋದು. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.